ಹಾಯ್ ಎವ್ರಿವನ್, ಎಲ್ಲರಿಗೂ ಕೂಡ ನಮಸ್ಕಾರ. ದ ಗೋಟ್ ಲೈಫ್ ಇದು ಮಲಯಾಳಂ ಸಿನಿಮಾ. ಈ ಸಿನಿಮಾಗೆ ನಮ್ಮ ಕನ್ನಡಕ್ಕೂ ಕೂಡ ಡಬ್ ಆಗ್ತಿದೆ. ಡಬ್ ಆಗಿ ಎಲ್ಲಿ ಯಾವಾಗ ನೋಡ್ಬೋದು ಅನ್ನೋದನ್ನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಬನ್ನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಬಂದು ಬ್ಲೆಸ್ಸಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ಮಾರ್ಚ್ 28ನೇ ತಾರೀಕರಂದು ರಿಲೀಸ್ ಆಗಿದ್ದು, ಇನ್ನು ಈ ಸಿನಿಮಾದ ಬಡ್ಜೆಟ್ ಬಂದು 82 ಕೋಟಿ, ಕಲೆಕ್ಷನ್ ಬಂದು 157 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ಈ ಸಿನಿಮಾದಲ್ಲಿ ಯಾರ್ಯಾರು ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಪೃಥ್ವಿರಾಜ್, ಶಿವಕುಮಾರ್ ಅವರು ಈ ಸಿನಿಮಾದಲ್ಲಿ ಆಕ್ಟಿಂಗ್ ನ ಮಾಡಿದ್ದಾರೆ ಮತ್ತು ಅಮೂಲಾ ಪೌಲ್ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಬೇರೆ ಆಕ್ಟರ್ಸ್ ಗಳು ಕೂಡ ಈ ಸಿನಿಮಾದಲ್ಲಿ ಆಕ್ಟಿಂಗ್ ನ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ IMDb ರೇಟಿಂಗ್ ಬಂದು 8.6 ಔಟ್ ಆಫ್ 10. ಇನ್ನು ಈ ಸಿನಿಮಾಗೆ 86% ರೋಟನ್ ಟೊಮೆಟೋಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾದ ಪ್ಲಾಟ್ ಬಂದು, ಈ ಸಿನಿಮಾದ ಸ್ಟೋರಿ ಏನಿದೆ ಇದು ರಿಯಲ್ ಆಗಿ ನಡೆದಿರುವಂತ ಸ್ಟೋರಿ. ಮರುಭೂಮಿ ಅಂತ ಜಾಗದಲ್ಲಿ ಒಬ್ಬ ಮನುಷ್ಯನ ಬಿಟ್ರೆ ಅಥವಾ ಅವನೇನಾದ್ರೂ ಮಿಸ್ ಆಗಿ ದಾರಿ ತಪ್ಪಿ ಹೋಗಿದ್ರೆ ಅವನು ಹೇಗೆ ಕಷ್ಟಗಳನ್ನ ಎದುರಿಸ್ತಾನೆ ಅನ್ನೋದ್ರ ಬಗ್ಗೆನೇ ಈ ಸಿನಿಮಾ ಇರೋದು. ಮತ್ತೆ ಈ ಸಿನಿಮಾನ ಎಲ್ಲಿ ನೋಡ್ಬೋದು, ಯಾವಾಗ ನೋಡ್ಬೋದು, ಯಾವ OTT ನಲ್ಲಿ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗ್ತಿದೆ. ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳೋದಾದ್ರೆ, ಇದೇ ತಿಂಗಳು ಅಂದ್ರೆ ಜುಲೈ 19ನೇ ತಾರೀಕರಂದು ಈ ಸಿನಿಮಾ OTT ನಲ್ಲಿ ರಿಲೀಸ್ ಆಗ್ತಿದೆ. ಯಾವ್ಯಾವ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳೋದಾದ್ರೆ, ಈ ಸಿನಿಮಾ ಮಲಯಾಳಂ, ತಮಿಳ್, ತೆಲುಗು ಮತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ನಮ್ಮ ಕನ್ನಡದಲ್ಲೇನು ಹೋಗಿ ನೋಡ್ಬೋದು. ಇನ್ನು ನಿಮ್ಗೆ ಏನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಇಂಥ ಮೂವೀಸ್ಗಳ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಅಪ್ಡೇಟ್ ವಿಡಿಯೋನಲ್ಲಿ ಸಿಗೋಣ.